ತುಂಬಾ ವರ್ಷಗಳಿಂದ ಒಂದು ಆಸೆ ಇದ್ದಿತ್ತು, ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡ್ ಅದು ದೇವ್ರ ಲೆಕ್ಕದಿಂದ ಈ ವರ್ಷ ನೆರವೇರು. ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಾನು ಹೊರಟಿರೋದು ಬೆಂಗಳೂರಿಂದ ಅಂತ. ರ್ಯಾಪಿಡೋ ಮಾಡ್ಕೊಂಡು ಮೆಟ್ರೋ ಸ್ಟೇಷನ್ ಹೊರಟ್ಬಿಟ್ಟು ಅಲ್ಲಿಂದ ಯಶವಂತಪುರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರುವಾಗ ಒಂದು ಫೇಕ್ ನ್ಯೂಸ್ ಬಂತು. ವೇರ್ ಇಸ್ ಮೈ ಟ್ರೈನ್ ಆಪ್ ಇದೆಯಲ್ಲ, ಅದ್ರಲ್ಲಿ ಹೇಳುತ್ತು ಯಶವಂತಪುರದಿಂದ ಟ್ರೈನ್ ಹೊರಡ್ತಾ ಇಲ್ಲ, ಯಲಹಂಕದಿಂದ ಅಂತ. ಸೀದಾ ಅದಕ್ಕೆ ಯಲಹಂಕಕ್ಕೆ ಹೋದೆ. ಆಮೇಲೆ ನೋಡಿದ್ರೆ ಅದು ಗೊತ್ತಾಯ್ತು ಫೇಕ್ ಅಂತ. ಅದೇ ಯಲಹಂಕದಲ್ಲಿ 12 ಗಂಟೆಗೆ ಬರ್ಬೇಕಾಗಿರೋ ಟ್ರೈನ್ ಲೇಟ್ ಆಗಿರೋದ್ರಿಂದ ನಾವು ಒಂದು ರೌಂಡ್ ಊನೋ ಆಡಿದ್ವಿ. ಅದಾದ್ಮೇಲೆ 12:50ಕ್ಕೆ ಟ್ರೈನ್ ಬಂತು. ಟ್ರೈನ್ ಮಂತ್ರಾಲಯ ರೋಡ್ ರೀಚ್ ಆಪತಿ 8:30 ಆಯ್ತು ಬೆಳಗ್ಗೆ. ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಸೀದಾ ನಾವು ಬುಕ್ ಮಾಡಿದ್ವಿ ರೂಮಿಗೆ ಹೋಯ್ತು. ಊರಿಂದ ಫ್ಯಾಮಿಲಿ ಎಲ್ಲ ಬಸ್ ಮಾಡ್ಕೊಂಡ್ ಬಂದಿದ್ದೀರಾ, ಹಾಗೆ ಅಲ್ಲೇ ರೆಡಿ ಆಯ್ಕೊಂಡು ಸೀದಾ ದೇವಸ್ಥಾನ ಕಡೆ ಹೋಯ್ತು. ಬೃಂದಾವನ ಒಳಗಡೆ ಶರ್ಟ್ ತೆಯ್ಕ, ಅದು ಅಲ್ಲಿನ ಪದ್ಧತಿ. ಒಳ್ಳೆ ರೀತಿಯಲ್ಲಿ ಗುರು ರಾಘವೇಂದ್ರ ದರ್ಶನ ಆಯ್ತು. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ನಾನು ಯಾವ್ದೇ ಹರಕೆ ಹೊತ್ತಿಲ್ಲ ಇಂಥದ್ದಾದ್ರೆ ಇದು ಮಾಡ್ತೀನಿ ಅಂತ. ಆದ್ರೆ ಯಾವಾಗ್ಲೂ ಒಂದ್ಸಲಿ ಮನ್ಸಲ್ಲಿ ಅನ್ಸಿದ್ದು ಅಲ್ಲಿಗೆ ಹೋದ್ರೆ ಒಂದು ಹೆಜ್ಜೆ ನಮಸ್ಕಾರ ಮಾಡ್ಬೇಕು ಅಂತ. ಎಷ್ಟು ಕಷ್ಟನೋ ಎಷ್ಟು ಸುಖನೋ ಗೊತ್ತಿಲ್ಲ, ಮಾಡ್ತೀನಿ ಅಂತ ಹೇಳ್ಕೊಂಡೆ. ಅದೇ ರೀತಿ ಮಾಡ್ದೆ. ಸುತ್ತ ಹಾಕುವಾಗ ಅನ್ಸಿದ್ದು ಒಂದೇ, ನಮ್ ಸುತ್ತಮುತ್ತ ಇರೋರೆಲ್ಲ ಖುಷಿಯಾಗಿರ್ಲಿ, ಜೊತೆಗೆ ಹಿಂದೆ ನನ್ನ ಬೈದವರೆಲ್ಲ ಚಂದಾಗಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ, ಮುಂದು ಇಟ್ಟವರೆಲ್ಲ ಕುದುರೆಯ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಈ ಖುಷಿಯಲ್ಲೇ ಹೆಜ್ಜೆ ನಮಸ್ಕಾರ ಮುಗಿಸ್ಬಿಟ್ಟೆ. ತುಂಬಾ ಸಾಕಾಯ್ತು, ಸುಸ್ತು ಕೂಡ ಆಯ್ತು, ಕೈಕಾಲಷ್ಟ ತುಂಬಾ ನೋಯ್ತಾ ಇತ್ತು. ಹಾಗೆ ಒಂದು ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಹೋಯ್ಬಪ್ಪಕ್ಕೆ ಎಷ್ಟು ಖರ್ಚಾಯ್ತು ಎಂತೆಲ್ಲ ಆಯ್ತು ಅನ್ಕೊಂಡು ಪೂರ್ತಿ ವಿಡಿಯೋ ಬೇಕಾದ್ರೆ ಒಂದು ಕಮೆಂಟ್ ಹಾಕಿ, ಸಂಜೆ ಲೆಕ್ಕಾಚಾರದ ಹಾಕ್ತಾರೆ.